ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಿ.ವಿ.ಜಿ. ವಾಯ್ಸ್ ಕರಿಯಪ್ಪ. ಇವತ್ತು ನಾನು ಇಲ್ಲಿ ಏನು ಕಾಣಿಸ್ತಾ ಇದೆ, ರೋಡು, ಮೇನ್ ರೋಡ್, ಅದಡಿ ಚನ್ನಗಿರಿ ರೋಡ್, ದಾವಣಗೆರೆ ಟು ಚನ್ನಗಿರಿ ರೋಡ್, ಅದಡಿ ಮೇನ್ ರೋಡ್, ಹೊಳಲ್ಕೆರೆ ಮೇನ್ ರೋಡ್, ಲೋಕಿಕೆರೆ ಮೇನ್ ರೋಡ್. ಯಾಕೆ ಅಂತ ಹೇಳಿದ್ರೆ ಮೇನ್ ಹೆದ್ದಾರಿ ಇದು. ಹೆದ್ದಾರಿಯಲ್ಲಿ ರೋಡು ಬಹಳ ಅದ್ಭುತವಾಗಿದೆ. ಎಲ್ಲೂ ಗುಂಡಿ ಬಿದ್ದಿಲ್ಲ. ಆ ಗುಂಡಿ ಬಿದ್ದೇ ಇಲ್ಲ ಅನ್ನೋ ಜಾಗದಲ್ಲಿ ಯಾವ ರೀತಿಯಾಗಿ ಟೆಂಡರ್ಗಳು ಕೊಡ್ತಾರೋ, ಇವ್ರು ಹೆಂಗೆ ತೊಗೊತಾರೋ, ಅವ್ರು ಹೆಂಗೆ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ. 1 ಕಿಲೋಮೀಟ್ರನ್ನ ಕೊಡ್ತಾರಂತೆ. ಮೋಸ್ಟ್ಲಿ ಎಲೆಕ್ಷನ್ನು ಹತ್ರ ಬಂತಲ್ಲ, ಅದಕ್ಕೆ ಏನಾದ್ರು ದುಡ್ಡಿಂದ ಹೆಚ್ಚು ಕಮ್ಮಿ ಆಗುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ ಚೆನ್ನಾಗಿರ್ತಕ್ಕಂಥ ರೋಡನ್ನೆಲ್ಲ ಇವರು ಹದಗೆಡಿಸೋಂಥ ಪರಿಸ್ಥಿತಿಯಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಮತ್ತೆ ಇನ್ನು ಯಾವ ರೀತಿ ಒಂದು ಸೈಡಲ್ಲಿ ಟ್ರಾಫಿಕ್ ಆಗ್ತಾ ಇದೆ, ಇನ್ನೊಂದು ಸೈಡಲ್ಲಿ ವರ್ಕ್ ನಡೀತಾ ಇದೆ, ಸರಿಯಾದ ವರ್ಕ್ ನಡೀತಾ ಇಲ್ಲ ಅಂತ ಜನಸಾಮಾನ್ಯರು ಅಂದ್ರೆ ಪಬ್ಲಿಕ್ ನಮಗೆ ಕರೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ಕೇಳೋಣ ಅಂತ ಹೇಳಿದ್ರೆ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಇಂಜಿನಿಯರ್ ಫೋನ್ ಎತ್ತಲ್ಲ. 1 ಕಿಲೋಮೀಟರ್ ಒಬ್ಬೊಬ್ರಿಗೆ ಹಿಂಗೆ ಕೊಡ್ಕೊಂತ ಹೋದ್ರೆ ಎಲ್ಲ ಎಷ್ಟು ಜನ ಇಂಜಿನಿಯರ್ಗಳು ಬರ್ತಾರೆ, ಎಷ್ಟು ಜನ ಟೆಂಡರ್ದಾರ್ ಬರ್ತಾರೆ. ಎಷ್ಟಿದೆ ಅಪ್ಪ ನಮ್ದು ಸುತ್ತಳತೆ ಎಷ್ಟಿದೆ. ನಾನಿಲ್ಲಿ ಹೇಳಕೊಟ್ಟಿರ್ತಕ್ಕಂಥವ್ರು ಎಷ್ಟೋ ಜನ ಇಲ್ಲಿ ಹಸಿವೆಯಿಂದ ಬಳಲ್ತಿದ್ದಾರೆ. ಎಷ್ಟೋ ಜನಕ್ಕೆ ಮನೆನೇ ಇಲ್ಲ. ಎಷ್ಟೋ ಜನ ಇನ್ನು ಬಾಡಿಗೆ ಮನೆಯಲ್ಲೇ ಇದ್ದಾರೆ. ಸರ್ಕಾರದ ಹಣವನ್ನು ಯಾಕೆ ನೀವೆಲ್ಲ ಪೋಲ್ ಮಾಡ್ತಾ ಇದ್ದೀರಾ ಅಂತ ಅಷ್ಟೇ ಹೊಟ್ಟೆ ಉರಿಯಿಂದ ನಾನು ನಿಮಗೆ ಮಾಡ್ತಾ ಇದ್ದೀನಿ. ಸರ್ಕಾರದ ರೊಕ್ಕ ಅಥವಾ ಸರ್ಕಾರದ ಹಣ ಅಂತ ಹೇಳಿದ್ರೆ ನಿಮ್ಗೊಂಥರ ಫ್ರೀ ಆಫ್ ಪಬ್ಲಿಸಿಟಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಹೋಗ್ಬಿಟ್ಟಿದೆ ಕಣ್ರಿ ನಿಮ್ಗೆ. ಸರ್ಕಾರದ ಹಣ ಅಂತ ಹೇಳಿದ್ರೆ ನಿಮಗೆ ಒಂಥರ ಬೇಕಾ ಬಿಟ್ಟಿ ಅಂತ ಹೇಳ್ತಾರಲ್ಲ, ಎಷ್ಟು % ಕಮಿಷನ್ಗಳು ಕೊಟ್ಟೆಲ್ಲ ಕೆಲಸ ಮಾಡ್ತೀರಯ್ಯ ನೀವೆಲ್ಲ. ಕಾಂಟ್ರಾಕ್ಟರ್ಗಳೆಲ್ಲ ಇವತ್ತು ವಿಷ ಕುಡಿದು ನೇಣಕ್ಕೆ ಸಹಾಯ ಮಾಡೋದಲ್ಲಿದ್ದಾರೆ. ಇನ್ನೂ ಸಮೇತ ನೀವು ಚೆನ್ನಾಗಿರ್ತಕ್ಕಂಥ ರೋಡನ್ನ ಟೆಂಡರ್ ತಗೊಂಡು ಮತ್ತೆ ಇನ್ನೂ ಮಾಡ್ಕೊಂತ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕಪ್ಪ ನಿಮ್ಗೆಲ್ಲ. ಟೆಂಡರ್ ಕೊಟ್ಟವ್ರಿಗೆ ನಾಚಿಕೆ ಆಗ್ಬೇಕು. ಚೆನ್ನಾಗಿರ್ತಕ್ಕಂಥ ರೋಡ್ ಅದು, ಅದೇನು ಕೆಟ್ಟಿರೋ ರೋಡ್ ಅಲ್ಲ. ಚೆನ್ನಾಗಿರ್ತಕ್ಕಂಥ ಡಾಂಬರ್ ರೋಡ್ ಮೇಲೆ ಇವರು ಇದನ್ನ ಹಾಕೊಳ್ತಾ ಹೋಗ್ಬಿಡ್ತಾರೆ. ಎಷ್ಟು ಸೆಕ್ಷನ್ ಆಗಿರುತ್ತೋ ಏನು ಎತ್ತ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರಂತೂ ಅಲ್ಲಿ ಒಬ್ರು ಇರೋದಿಲ್ಲ ಬಿಡಿ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಯಾಕೆ ಅನ್ನೋ ಒಂದು ಮಟ್ಟದಲ್ಲಿ ಇದ್ದಾರೆ. ಅವ್ರ ರೊಕ್ಕ ಅಲ್ವಲ್ಲ, ಎಲ್ಲಿಂದಲೋ ಬಂದಿರ್ತಾರೆ ಅಧಿಕಾರಿಗಳು, ಅವ್ರವ್ರ ಕೆಲ್ಸಗಳು ಮಾಡ್ಕೊಂಡು ಹೋಗ್ತಾರೆ. ಏನಪ್ಪ ಇಂಥ ವ್ಯವಸ್ಥೆಯನ್ನ ನಾನು ಎಲ್ಲೂ ನೋಡಕ್ಕೆ ಚಾನ್ಸೇ ಇಲ್ಲ ಅಂತ ಅನ್ಸುತ್ತೆ. ನಮ್ಮ ದಾವಣಗೆರೆಯಲ್ಲಿ ಬಿಟ್ರೆ ಬೇರೆ ಬೇರೆ ಕಡೆಯಲ್ಲಿ ಎಷ್ಟು ಚಂದ ಮಾಡ್ತಾರೆ ರೋಡ್ಗಳನ್ನ. ಪ್ಯಾಚ್ ವರ್ಕ್ ಅಂತ ಹೇಳಿದ್ರೆ ಪ್ಯಾಚ್ ಆದ್ರೂ ಇರ್ಬೇಕಲ್ಲ ವರ್ಕ್ ಮಾಡ್ಲಿಕ್ಕೆ. ಎಲ್ಲಿದೆ ಪ್ಯಾಚೇ ಇಲ್ಲ, ವರ್ಕ್ ಸ್ಟಾರ್ಟ್. ಅದಕ್ಕೆ ಮತ್ತೆ ಪ್ಯಾಚ್ ವರ್ಕ್ ವೈಟ್. ಇದು ನಮ್ಮ ವ್ಯವಸ್ಥೆ. ದಾವಣಗೆರೆ ರವೀಂದ್ರನಾಥ್ ಬಡಾವಣೆಯಲ್ಲಿ 38 ಮನೆ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಮನೆ ಇಲ್ಲ. ಯಾವುದೋ ಜಾಗ ಕೊಡಿಸಿದ್ರೆ ಅದು ತಕರಾರು. ಆದ್ರೂ ಸರ್ಕಾರ ಬೇಕು ನಮಗೆ. ಆ ಸರ್ಕಾರ ಬೇಕು. ಎಲ್ಲಿ ಬಂದು ನಿಂತ್ಕೊಳ್ಳುತ್ತೋ, ಏನ್ ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ. ನೋಡಿ, ಇದು ದಾವಣಗೆರೆ ಟು ಚನ್ನಗಿರಿ ರೋಡು, ಅದಡಿ ಮೇನ್ ರೋಡು 1 ಕಿಲೋಮೀಟರ್ ಕೊಟ್ಟಿದ್ದಾರೆ. ಇಲ್ಲಿಂದ ಸೀದಾ ಮೋರ್ವರೆಗೂ ಹೋಗುತ್ತೆ ಅಂತ ಅನ್ಸುತ್ತೆ. ಮತ್ತೆ 3ರಿಂದ ಆ ಕಡೆಗೆ 600 ಕಿಲೋಮೀಟರ್ ಉಳಿಯುತ್ತೆ. ಇಲ್ಲ, ಎಷ್ಟು 600 ಮೀಟರ್ ಉಳಿತೈತೆ. ಅದನ್ನ ಎಷ್ಟು ವರ್ಷಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ಏಕೆಂದ್ರೆ ಪಾಪ ಇಲ್ಲೆಲ್ಲ ಮೀಟರ್ ಲೆಕ್ಕದಂಗೆ ತಗೊಂಡಿರ್ತಾರಲ್ಲ, ಹಂಗಾಗಿ ಮೀಟರ್ ಲೆಕ್ಕಾಚಾರದಲ್ಲೇ ಕೆಲಸ ಮಾಡ್ತಾರೆ. ಇದಿಷ್ಟು ಇವತ್ತಿನ ವರದಿ. ಇದು ಡಿ.ವಿ.ಜಿ. ವಾಯ್ಸ್, ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ಸ್ಥಳೀಯ ಸುದ್ದಿಗಳಿಗಾಗಿ ಡಿ.ವಿ.ಜಿ. ವಾಯ್ಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ.